ಕಿರುತೆರೆ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ಪರಸ್ಪರ ದೂರು ಪ್ರತಿ ದೂರು ದಾಖಲಾಗಿದೆ. ನಟಿ ಕಾವ್ಯ ಗೌಡ ಅವರು ಮಾಡ್ತಾ ಇರುವಂತಹ ಆರೋಪ, ನನ್ನ ಮೇಲೆ ಹಲ್ಲೆಯಾಗಿದೆ, ನನ್ನ ಗಂಡನ ಮೇಲೆ ಹಲ್ಲೆಯಾಗಿದೆ ಅಂತ. ಇದಕ್ಕೆ ಬೇರೆ ಬೇರೆ ಆಯಾಮಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಆಸ್ತಿ ಕಾರಣಕ್ಕಾಗಿ ಆಗಿರುವಂತ ಗಲಾಟೆನಾ ಇದು ಅಂತ. ಪತಿ ಸೋಮಶೇಖರ್, ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಅವರ ಕುಟುಂಬ ಸದಸ್ಯರು ನನ್ನ ಪತಿ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ರಾಮಮೂರ್ತಿ ನಗರ ಠಾಣೆಗೆ ನಟಿ ಕಾವ್ಯ ಗೌಡ ದೂರು ಕೊಟ್ಟಿದ್ದಾರೆ. ಇದರ ಮಧ್ಯೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ಇವರ ಮೇಲೆ ಕಾವ್ಯ ಗೌಡ ದೂರು ಕೊಟ್ಟಿದ್ದಾರೆ. ಕಾವ್ಯ ಗೌಡ ವಿರುದ್ಧ ಪ್ರೇಮ ದಂಪತಿ ಕೂಡ ದೂರು ಕೊಟ್ಟಿದ್ದಾರೆ. ದೂರು ಪ್ರತಿ ದೂರು ದಾಖಲಾಗಿದೆ. ಇನ್ನು ಕಾವ್ಯ ಅವರ ಪತಿ ಸೋಮಶೇಖರ್ ಕೂಡ ಹಲ್ಲೆ ಮಾಡ್ತಾ ಇರುವಂತ ವಿಡಿಯೋ ಒಂದು ವೈರಲ್ ಆಗಿದೆ. ಇದೇ ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಮನೆಯಲ್ಲಾಗಿರುವಂತ ಜಗಳ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಎರಡು ಕುಟುಂಬಗಳ ಮಧ್ಯೆ ನಡೆದಿರುವಂತ ಜಗಳ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಸೋಮಶೇಖರ್ ಅವರು ಕೂಡ ಹಲ್ಲೆ ಮಾಡ್ತಾ ಇರುವಂತ ವಿಡಿಯೋ ಲಭ್ಯವಾಗಿದೆ. ಅದನ್ನು ನೋಡ್ತಾ ಇದ್ದೀರಿ ನೀವು. ಸೋಮಶೇಖರ್ ಮತ್ತು ಸೋಮಶೇಖರ್ ಅವರ ಸಹೋದರ ಒಂದೇ ಮನೆಯಲ್ಲಿ ನೆಲೆಸಿದ್ರು. ಎರಡು ಕುಟುಂಬಗಳ ಮಧ್ಯೆ, ಎರಡು ಅಣ್ಣ ತಮ್ಮ ಇವರ ಮಧ್ಯೆ ಜಗಳ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಜಗಳ ವಿಕೋಪಕ್ಕೆ ಹೋಗಿ ಆಗಿರುವಂತ ಗಲಾಟೆ ಇದು. ಸದ್ಯ ದೂರು ಪ್ರತಿ ದೂರು ದಾಖಲಾಗಿದೆ. ಸೋಮಶೇಖರ್ ಅವರ ಸಹೋದರ ನಂದೀಶ್ ಅವರ ಪತ್ನಿ ಪ್ರಿಯಾ, ನಂದೀಶ್ ಪ್ರಿಯಾ, ಈ ಕಡೆ ಸೋಮಶೇಖರ್ ಮತ್ತು ಕಾವ್ಯ, ಈ ಎರಡು ಕುಟುಂಬಗಳ ಮಧ್ಯೆ ಆಗಿರುವಂತ ಗಲಾಟೆ. ಕ್ಷಮಿಸಿ, ಪ್ರೇಮ, ನಂದೀಶ್ ಮತ್ತು ಪ್ರೇಮ, ಸೋಮಶೇಖರ್ ಮತ್ತು ಕಾವ್ಯ ಒಂದೇ ಮನೆಯಲ್ಲಿದ್ರು. ಈ ಎರಡು ಕುಟುಂಬಗಳ ಮಧ್ಯೆ ಗಲಾಟೆಯಾಗಿದೆ. ಆಸ್ತಿಯ ವಿಚಾರ ಇರಬಹುದು ಅನ್ನುವಂತ ಅನುಮಾನ ಒಂದು ಮೂಡ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ದೂರು ದಾಖಲಾಗಿರೋದು. ಸೋಮಶೇಖರ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಾವ್ಯ ಗೌಡ ದೂರು ಕೊಟ್ಟಿದ್ದಾರೆ. ಸೋಮಶೇಖರ್ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಈ ಕಡೆ ಪ್ರೇಮ ಮತ್ತು ನಂದೀಶ್ ಕೂಡ ದೂರು ಕೊಟ್ಟಿದ್ದಾರೆ, ನಮ್ಮ ಮೇಲೂ ಕೂಡ ಹಲ್ಲೆಯಾಗಿದೆ. ಈಗ ದೂರು ಕೊಟ್ಟಿರುವಂತ ಕಾವ್ಯ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ಕಾವ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಕಾವ್ಯ ಅವರೇ, ಏನಾಗಿರೋದು ಇಲ್ಲಿ? ಏನಂತ ಹೇಳಿ ಸರ್, ರೇಪ್ ಮಾಡ್ತೀನಿ ಅಂತ ಹೇಳೋದ್ರ ಬಗ್ಗೆ ಹೇಳ, ಕೊಲೆ ಮಾಡ್ತೀನಿ ಅಂತ ಹೇಳೋದ್ರ ಬಗ್ಗೆ ಹೇಳ. ಯಾವಾಗ ಆಗಿದ್ದು ಇದು? ಮನೆಯಲ್ಲಿ ಈ ರೀತಿ ಗಲಾಟೆ ನಮ್ಮ ಮನೆಯಲ್ಲಿ ಅವರು ತಾವು ಬಂದು ನನ್ನ ಗಂಡನ ಲೈಕ್ ಪ್ರೇಮ ಅನ್ನೋ ಹುಡುಗಿ, ಅವರ ಅಪ್ಪ ರವಿಕುಮಾರ್, ಅವಳ ತಂಗಿ ಪ್ರಿಯಾ, ಅದಾದ ನಂತರ ಅವರಪ್ಪ ವಾಟ್ಸ್ ಹಿಸ್ ನೇಮ್, ಸಾರಿ ಸರ್, ಹಾಸ್ಪಿಟಲ್ ಅಲ್ಲಿ ಇದೀನಿ, ಪ್ರಿಯಾ ಅನ್ನೋರ್ ಬಗ್ಗೆ ಹೇಳ. ಅಂದ್ರೆ ಇವರು ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ 100% ಅಲ್ವಾ ಸರ್, ಅಲ್ಲಿ ಇಲ್ಲಿ ನಡೆಯುತ್ತೆ, ಕೂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫ್ರಮ್ ಪಾಸ್ಟ್ 5 years ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಇಲ್ಲ ಎಲ್ಲೂ ಹೇಳ್ಕೊಡೋದಿಕ್ಕೆ. ನೋ ಪ್ರಾಬ್ಲಮ್. ನನಗೆ ಏನಂದ್ರೆ ಇವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡೋದು, ನನಗೆ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಲಾಸ್ಟ್ ಏನಾಯ್ತು ಅಂದ್ರೆ ನನ್ನ ಮಗಳ ವಿಚಾರದಲ್ಲಿ ನನ್ನ ಮಗಳನ್ನ ಒಂದು ಹುಡುಗಿ ನೋಡ್ಕೊಳಕಿದ್ದಾಳೆ, ಸುಮಾ ಅಂತ. ಆ ಹೆಣ್ಮಗು ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರು. ಹೇಳ್ತೀನಿ, ನಮ್ಮನೆಗೆ ಯಾರೇ ಬರ್ಬೇಕಂದ್ರೂ ಹೋಗ್ಬೇಕಂದ್ರೂ ಕ್ಯಾಮ್ರಾಸ್ ಇದೆ. ಅಂಡ್ ಆ ಹುಡುಗಿ ನನ್ನ ಜೊತೆನೆ ಸ್ಟೇ ಮಾಡ್ತಾಳೆ. ಅವ್ರಿಗೆ ಎಷ್ಟು ಇದ್ದಿದ್ರೆ ಅವರು ಚೆಕ್ ಮಾಡ್ಬೋದಿತ್ತು. ಬಟ್ ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು. ಹೊಡೆದಾದ ನಂತರ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಹೇಳ್ತೀನಿ, ಒಂದು ಮನೆ ಅಂದ್ಮೇಲೆ ಲಿವಿಂಗ್ ಏರಿಯಾ ಇರುತ್ತೆ. ಲಿವಿಂಗ್ ಏರಿಯಾ ಇರೋದು ಎಲ್ಲರಿಗೂ ಅಲ್ವಾ? ಲಿವಿಂಗ್ ಏರಿಯಾ ಅಂದ್ರೆ ಏನು? ಸೊ ಎಲ್ಲರೂ ಹೋಗಿ ಲೈಕ್ ಲಿವಿಂಗ್ ಏರಿಯಾ ಅಂದ್ರೆ ಕಾವ್ಯ ಅವರು ಈಗ ಒಂದೇ ಕುಟುಂಬದ ಸದಸ್ಯರು ನೀವು. ಯಾಕೆ ಜಗಳ ಶುರುವಾಗಿದ್, ಯಾಕೆ ಗಲಾಟೆ ಶುರುವಾಗಿದ್, ಯಾಕೆ ನಿಮ್ಮ ಮಧ್ಯೆ? ಸರ್ ಅದನ್ನೇ ನನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಿಡಿ. ಸೊ ಲಿವಿಂಗ್ ಏರಿಯಾದಲ್ಲಿ ಆಯ್ತು. ಅದಾದ ನಂತರ ಕಳ್ತನ ಆರೋಪ ಆಗಿರತ್ತಲ್ಲ, ಇದೆಲ್ಲ ಆದ್ಮೇಲೆ ಅವಳಿಗೆ ಹೊಡೆದಿರ್ತಾರಲ್ಲ, ಅದು ಮುಗ್ದಿರತ್ತೆ. ನಮ್ಮ ಮಾವನೇ ಸೆಟಲ್ ಮಾಡಿರ್ತಾರೆ ಅದನ್ನ. ಅದಾದ ನಂತರ ಅವತ್ತು ನನಗೆ ಹೊಡೆದಿರ್ತಾರೆ. ಅಂದ್ರೆ ಅದೇ ಹೋದ ತಿಂಗಳಲ್ಲೇ ಹೊಡೆದಿದ್ರು. ಆ ಹುಡುಗಿ ಪ್ರೇಮ ಅನ್ನೋ ಹುಡುಗಿ
ನನ್ನ ತಂಟೆಗೆ ಬಂದಿದ್ಲು, ಹೊಡೆದಿದ್ಲು. ಸೊ ನಮ್ಮ ಮಾವ ಕ್ಲಾರಿಟಿ ಕೊಟ್ಟಿದ್ರು, ಕ್ಲಿಯರ್ ಮಾಡಿದ್ರು, ಇನ್ನೊಂದ್ಸಲಿ ಇದ್ ಮಾಡಿದ್ರು. ಅದಾದ ನಂತರ ನಿನ್ನೆ ನನ್ ಮಗಳು ಏನೋ ಗ್ರೇಪ್ ತಿಂತಾ ಇದ್ಲಂತೆ. ಗ್ರೇಪ್ ತಿನ್ಬೇಕಾದ್ರೆ ಅವಳು ಡಸ್ಟ್ಬಿನ್ ಹಾಕಕ್ ಹೋದ್ಲು. ಸರ್, ಮನೆ ಅಂದ್ಮೇಲೆ ಡಸ್ಟ್ಬಿನ್ ಅಂದ್ಮೇಲೆ ಎಲ್ ಬೇಕಾದ್ರೂ ಹಾಕ್ಬೋದಲ್ವಾ ನಾವು? ಎಲ್ಲ ರೈಟ್ಸ್ ಇದೆ ನಮಗೆ, ಆ ಹುಡುಗಿಗೂ ರೈಟ್ಸ್ ಇದೆ ಅಲ್ವಾ? ಆ ಯಾವ್ದೋ ಹುಡುಗಿ ಮನೆಗ್ ಬಂದ್ಲು ಅಂತ ಅವಳನ್ನು ಹೀನಾಯವಾಗಿ, ಒಂದ್ ಹೆಣ್ಮಗು, ಬಡ ಹೆಣ್ಮಗು ಮನೆಗ್ ಬಂತು ಅಂದ್ರೆ ಹೀನಾಯವಾಗಿ ಯಾರು ನೋಡ್ಬಾರ್ದು ಸರ್. ಯಾರೇ ಆದ್ರೂ ಯಾವ ಹೆಣ್ಮಗುಗೂ ಆ ರೀತಿ ಟ್ರೀಟ್ ಮಾಡ್ಬಾರ್ದು. ನನ್ನ ಉದ್ದೇಶ, ನಾನು ಹಂಗೆ ಯಾವ ಹೆಣ್ಮಗುಗೂ ಯಾವ್ದೇ ರೀತಿ ಕೆಟ್ಟ ಉದ್ದೇಶದಲ್ಲಿ ನಡ್ಕೋಬಾರ್ದು. ಅವಳು ಎಷ್ಟೇ ಶ್ರೀಮಂತರಾಗಿದ್ರು, ಎಷ್ಟೇ ಬಡವರಾಗ್ಲಿದ್ರು, ಆ ರೆಸ್ಪೆಕ್ಟ್ ಅನ್ನೋದು ಒಂದ್ ಹೆಣ್ಮಗು ಕೊಟ್ಟಾಗ್ಲೇ ಅದು ಒಂದು ರೆಸ್ಪೆಕ್ಟ್ ಅನ್ನೋದು. ಸೊ ಹುಡುಗಿಗೆ ಕಳ್ಳಿ ಅಂತ ಇದ್ಲು. ಸೊ ನನ್ನ ಮಾವ ಹೇಳಿದ್ರು, ನೋಡಮ್ಮ ಏನೇ ಬಂದ್ರು ಮಾತಾಡ್ಬೇಡ, ನಾನಿದ್ದೀನಿ ಅಂದಿದ್ರು. ಸೊ ನನ್ನ ಮಾವನ ಇದ್ರಿಂದ ನಾನು ಮಾತಾಡ್ಲಿಲ್ಲ. ಯಾವಾಗ ಆ ಹುಡುಗಿ ನನ್ನ 2 ವರ್ಷದ ಮಗಳಿಗೆ ಹೊಡಿತಾಳೋ ಆಗ ನಾನು ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ನನಗೆ ಯಾವುದೇ ತಾಯಿ ಆದ್ರೂ ಅದೇ ಕೆಲಸ ಮಾಡ್ತಾರೆ ಸರ್, ಕೇಳ್ತಾರೆ ಹೋಗಿ. ಆಗ ಅವರು ಆಸ್ತಿ ವಿಚಾರ, ಮನೆ ವಿಚಾರ ಅಂತ ಎಲ್ಲ ಬಂತು. ಅದಾದ ನಂತರ ಸಾಯಂಕಾಲ 4 ಜನ, ಅಂದ್ರೆ ಪ್ರೇಮ, ರವಿಕುಮಾರ್, ನಂದೀಶ್, ಅದಾದ ನಂತರ ಪ್ರಿಯಾ, 4 ಜನ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಏನು ದೊಣ್ಣೆ ಅಂತ ಮಾಡ್ತೀವಲ್ಲ ಸರ್, ಇಟ್ಟಿನ ದೊಣ್ಣೆ ಅಂತೀವಿ ನಮ್ ಕಡೆ, ಆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ಹೊಡೆದಾದ್ಮೇಲೆ ಅವ್ನು ಹೇಳ್ತಾನೆ, ಸರ್ ಹಲೋ, ಕೇಳ್ತಿದೆ, ಅವ್ರು ಹೇಳ್ತಾನೆ, ನನಗೆ ಸರ್ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವ್ದೇ ನ್ಯೂಸ್ ಅಲ್ಲಿ ಹೇಳಿದ್ರು ಹಾಗೆ ಮಾತಾಡ್ತೀನಿ, ಯಾಕಂದ್ರೆ ಅವನು ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಅವನು ಅಂತಾನೆ ಕರೆಯೋದು. ಯಾವ ಹೆಣ್ಮಗಳು ನನ್ನ ಸ್ಥಿತಿಯಲ್ಲಿದ್ರು ಅವಳು ಹಂಗೇನೆ ಕರೀತಾಳೆ. ಸೊ ನನ್ ಗಂಡನ್ಗೆ ಹಿಂದೆಯಿಂದ ಚಾಕು ಚುಚ್ಚಿದಾನೆ. ನನ್ಗೆ ಲಿಟ್ರಲಿ ಹೆಂಗೆ ಅಂದ್ರೆ ಸರ್, ಯಾವ ರೀತಿ ಅಬ್ಯೂಸ್ ಮಾಡಿದ್ದಾರೆ ನನ್ನನ್ನ ಅಂದ್ರೆ, ಐ ಥಿಂಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅದು ಕಾನೂನು ಪ್ರಕಾರ ನೋಡ್ಕೋತಾರೆ. ಹಾಗೆ ಹೊಡೆದಿದ್ದಾರೆ. ಅದಾದ ನಂತರ ಲಿಟ್ರಲಿ ಅವರು ಲೈಕ್ ಹೆಂಗೆ ಅಂದ್ರೆ ಒಂದ್ ಹೆಣ್ಮಗುನ ಯಾವ ರೀತಿ ಬೇಕಾದ್ರೂ ಟ್ರೀಟ್ ಮಾಡ್ಬೋದು. ಅಂದ್ರೆ ಯಾವ ರೀತಿ ಅಂದ್ರೆ ಸತ್ತೋದ್ರು ಪರವಾಗಿಲ್ಲ, ನಂಗೆ ಹೊಡಿತಾ ಇದ್ರ ಅವಳು ಪ್ರೇಮ ಗಂಡ ಹೇಳ್ತಾನೆ, ಸಾಯಿಸೋಳನ್ನ. ಇದೇನಾ ಸರ್ ಕಾನೂನು? ಸಾಯಿಸು ಅನ್ನೋದಕ್ಕೆ ಲಾಯರ್ಸ್ ಅಲ್ವಾ ಸರ್ ಅವರು? ಹೆಣ್ಣು ಮಕ್ಕಳು ಲಾಯರ್ಸ್ ಆಗಿದ್ದಾರೆ. ಅವ್ನು ಹೇಳ್ತಾನೆ 100 ಜನದ ಮುಂದೆ ನಿನ್ನ ರೇಪ್ ಮಾಡ್ತೀನಿ ಅಂತ. ಏನ್ ಸರ್ ರೇಪ್ ಅನ್ನೋದು ಅಷ್ಟೊಂದು ಈಸಿ ವರ್ಡ್ ಅವ್ರಿಗೆ? ಇದನ್ನ ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. ರೇಪ್ ಅನ್ನೋದು ಅವ್ನಿಗೆ ಈಸಿ ವರ್ಡ್ ಆದ್ರೆ ಬಂದು ಕಾನೂನಲ್ಲೇ ಮಾತಾಡ್ಲಿ. ಅವನು ಶಿಕ್ಷೆ ಆಗ್ಬೇಕು. ಯಾವ ಹೆಣ್ಣು ಮಕ್ಕಳಿಗೂ ಇಂತ ನನ್ನ ಮಕ್ಕಳು ಬಿಡಬಾರ್ದು ಸರ್. ನಾನು ಇವಾಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಯಾವ ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಳಲ್ಲ ಸರ್. ನಾನ್ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತೀನಿ. ಕಾವ್ಯ ಅವರೇ, ಈಗ ಒಂದೇ ಮನೆಯಲ್ಲಿ ಇದ್ದವ್ರು ತಾವು, ಯಾಕೆ ಶುರುವಾಯ್ತು ಈ ಜಗಳ ಎರಡು ಫ್ಯಾಮಿಲಿ ಮಧ್ಯೆ? ಅಂದ್ರೆ ಏನಂದ್ರೆ ಹೇಳ್ತೀನಿ ಸರ್, ನಾನು ಇಂಡಸ್ಟ್ರಿಯಿಂದ ಬಂದವಳು, ಓಕೆನಾ? ನನಗೆ ಸ್ವಲ್ಪ ಪಾಪ್ಯುಲಾರಿಟಿ ಇದೆ. ಅಂದ್ರೆ ನನಗೆ ತಿಳಿದಿರೋ ಪ್ರಕಾರ ನಾನು ಒಂದು ಹೆಸರು, ಕಷ್ಟದಿಂದ ಬಂದಿದ್ದೀನಿ, ಒಂದು ಹೆಸರು ಮಾಡಿದ್ದೀನಿ. ಆ ಹೆಸರು ಇಲ್ಲ ಮನೇಲಿ ಆ ಹುಡುಗಿಗೆ. ಸೊ ಅದು ಇನ್ಸೆಕ್ಯೂರ್ ಫೀಲ್ ಇದೆ ಸರ್ ಆ ಹುಡುಗಿಗೆ, ತುಂಬಾ ಇದೆ. ಯಾಕಂದ್ರೆ 5 ವರ್ಷದಿಂದ ನೋಡಿದ್ದೀನಲ್ಲ, ತುಂಬಾ ಇನ್ಸೆಕ್ಯೂರ್ ಫೀಲ್ ಇದೆ. ಯಾಕಂದ್ರೆ ನನ್ನ ಟಾಂಟ್ ಮಾಡೋದೆಲ್ಲ ನೋಡಿದ್ದೀನಲ್ಲ, ಓಕೆ ಬಡವರು ಶ್ರೀಮಂತರು ಅನ್ನೋ ಟಾಂಟ್ ಎಲ್ಲ ಕೇಳಿದೀನಿ. ಸೊ ನಾನು ಯಾವತ್ತು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಇವತ್ತು ಆ ಜಗಳ ನಾನ್ ಬಿಡ್ತಾ ಬಂದೆ. ಯಾಕಂದ್ರೆ ಹೆಂಗೆ ಅಂದ್ರೆ ಲಿಟ್ರಲಿ ಸಾಯ್ಸಕ್ಕೂ ರೆಡಿ ಸರ್. ನಾನ್ ಏನಾದ್ರೂ ಬೇರೆ ಹೆಣ್ಣು ಮಗು ಆ ಮನೇಲಿ ಏನಾದ್ರೂ ಇದ್ದಿದ್ರೆ 100% ಸರ್ ಅವರು ಟಾರ್ಚರ್ ಕೊಟ್ಟು ಇಷ್ಟೊತ್ತಿಗೆ ಮಗುನೇ ಇರ್ತಾ ಇರ್ಲಿಲ್ಲ. ಬಟ್ ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ಅವರು ಏನೇ ಮಾಡಿದ್ರು. ಅಂಡ್ ಒನ್ ಮೋರ್ ಥಿಂಗ್, ಯಾವ ರೈಟ್ಸ್ ಇಲ್ಲ ಸರ್ ಒಂದ್ ಹೆಣ್ಮಗುಗೆ ಹೆಣ್ಮಗುಗೆ ಅಂತಲ್ಲ, ಯಾವ ಮನುಷ್ಯನ್ಗೂ ಕೈ ಎತ್ತೋ ರೈಟ್ಸ್ ಇಲ್ಲ. ಕರೆಕ್ಟ್. ಈಗ ನಿಮ್ ಮನೆಯಲ್ಲಿ ನೀವು ಯಾರೆಲ್ಲ ಇರ್ತೀರಿ ಕಾವ್ಯ ಅವರೇ? ನಿಮ್ಮ ಅತ್ತೆ ಮಾವ ಜೊತೆಗಿದಾರ? ಎಸ್, ಎಲ್ಲರೂ ಇದಾರೆ. ಇಲ್ಲಿ ನಮ್ಮ ಮಾವ ಇಲ್ದಿರೋ ಟೈಮಲ್ಲಿ ನಡೆದಿರೋಂಥದ್ದು. ಅಂದ್ರೆ ನಿಮ್ಮ ಮಧ್ಯೆ ಸಮಸ್ಯೆ ಇತ್ತು ಅಂತ ಆದಾಗ ಸರಿ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ ನಿಮ್ಮ ಅತ್ತೆ ಮಾವ? ಸರ್ ನಮ್ಮ ಮಧ್ಯೆ ಸಮಸ್ಯೆ ಸರ್, ನನ್ನ ಮಧ್ಯೆ ನಾನು ಯಾವತ್ತು ಹೇಳ್ತೀನಿ, ಕೊಚ್ಚೆ ಮೇಲೆ ಯಾವತ್ತು ಕಲ್ಲು ಹಾಕಲ್ಲ ಸರ್. ನಾನು ಯಾವತ್ತು ಹೋಗಿ ಹಾಕಲ್ಲ. ಅವ್ರು ಏನೇ ಮಾತಾಡ್ತಾ ಇದ್ರು ಅದು ಅವ್ರಿಗೆ, ಅವ್ರು ಮಾಡಿದ ಅವ್ರು ಅನುಭವಿಸ್ತಾರೆ. ಸೊ ನಾನು ಯಾವತ್ತು ಹೋಗಲ್ಲ. ನಿಮ್ಮ ಅತ್ತೆ ಮಾವ ಏನಾದ್ರು ಸರಿ ಮಾಡೋ ಪ್ರಯತ್ನ ಮಾಡಿದ್ರ ಅಂತ ನಿಮ್ಮಿಬ್ಬರ ಮಧ್ಯೆ ಇದ್ದ? ಸರ್ ಇಬ್ಬರ ಮಧ್ಯೆ ಏನ್ ಸರಿ ಮಾಡ್ತಾರೆ ಸರ್? ನಮ್ಮ ಮಾವ ಒಂದ್ಸಲಿ ಸರಿ ಮಾಡಿದ್ರು. ನನಗ್ ನ್ಯಾಯ ಬೇಕು. ನನಗೆ ಗೊತ್ತಿಲ್ಲ ಸರ್, ನನಗೆ ಆಗಿರೋದು ಇವಾಗ. ನನಗೆ ನನ್ನ ತಂದೆ ತಾಯಿ ಮುಂದೆ ಆಗಿರೋದು ಈಗ. ನನಗೆ ಅಷ್ಟು ಇದ್ ಮಾಡೋದಕ್ಕೆ ನನ್ನ ತಂದೆ ತಾಯಿನ ಕರೆಸ್ತೆ, ನಮ್ಮ ಅಕ್ಕನ ಕರೆಸ್ತೆ. ನನ್ನ ಅಕ್ಕನಿಗೆ ಕತ್ತಿಡ್ದ ಅವನು, ಯಾರು ಅವ್ನು ರವಿಕುಮಾರ್ ರೇಪ್ ಅಂತ ಹೇಳದ್ನಲ್ಲ, ಅವನು ಕತ್ತಿಡ್ದ ನನ್ನ ಅಕ್ಕನಿಗೆ. ಈಗ ರವಿಕುಮಾರ್ ಅವರನ್ನ ನಾವು ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ಇದು ಆಸ್ತಿಗೋಸ್ಕರ ಕಾವ್ಯ ಗೌಡ ಮತ್ತು ಅವರ ಪತಿ ಈ ರೀತಿ ಮಾಡ್ತಾ ಇರೋದು ಅಂತ. ಎಸ್ ಸರ್, ಆಯ್ತು, ಆಸ್ತಿಗೋಸ್ಕರ ಸರ್. ಆಯ್ತು ಹೇಳ್ತೀನಿ. ಮದುವೆ ಆಗಿ 5 ವರ್ಷ ಆಗಿದೆ ನಾನು, ಆಯ್ತಾ?
5 ವರ್ಷ ಮದ್ವೆ ಆಗಿದ್ರೆ ಆಸ್ತಿಗೋಸ್ಕರ ಮಾಡೋಗಿದ್ದಿದ್ರೆ ನನ್ನ ಮಾವನ ಅಕೌಂಟ್ ಇಂದ ಆಗ್ಲಿ ನನ್ನ ಗಂಡನ ಅಕೌಂಟ್ ಇಂದ ಆಗ್ಲಿ ನನಗೆ ದುಡ್ಡು ಬಂದಿದ್ರೆ, ಆಸ್ತಿಗೋಸ್ಕರ ಮಾಡಿದ್ರೆ ದುಡ್ಡು ಬಂದಿದ್ರೆ ಇದನ್ನ ಬಗ್ಗೆ ಮಾತಾಡಿ. ಇವತ್ತು ನಾವು ಏನು ಒತ್ಕೊಂಡ್ ಬರಲ್ಲ, ಹೋಗ್ಬೇಕಾದ್ರೆ ನಾನು ಆ ಮನೇನು ಆಸ್ತಿನೂ ಎತ್ಕೊಂಡು ಹೋಗಲ್ಲ. 18 ವರ್ಷ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರೋಳು. ಇವಾಗ್ಲೂ ಅಷ್ಟೇ, ನಾನು ಎಲ್ಲೇ ಟ್ರಿಪ್ ಹೋಗ್ಬೇಕಾದ್ರೂ ನಾನು ನನ್ನ ದುಡ್ಡಲ್ಲಿ ನನ್ನ ಗಂಡನಿಗೆ ನಾನು ಹೇಳ್ತೀನಿ, ನಾನು ಶೇರ್ ಮಾಡ್ಬೇಕು. ಯಾಕಂದ್ರೆ ಜೀವನದಲ್ಲಿ ನಾನು ನಿನಗೆ ಖರ್ಚು ಮಾಡಿದ್ದೆ ಅಂತ ಯಾವ ವ್ಯಕ್ತಿನೂ ನನಗೆ ಹೇಳ್ಬಾರ್ದು. ಆ ರೀತಿ ಬೆಳೆದ ಹೆಣ್ಣು ಮಗಳು ಅವನ ಆಸ್ತಿಗೋಸ್ಕರನೋ ಈಸ್ತಿಗೋಸ್ಕರನೋ ಮಾಡೋಂಗಿದ್ರೆ ನಮ್ಮ ಮಾವ ಹೇಳ್ಬೇಕು ಸರ್. ಅವನ್ ಯಾರು ಹೇಳಕ್ಕೆ ನನಗೆ ಆಸ್ತಿಗೋಸ್ಕರ ಅಂತ? ಅವನ್ ಯಾರು ಸರ್ ಹೇಳಕ್ಕೆ? ಅವನೇ ನಮ್ಮ ಮಾವನ ಹೇಳಿ? ಅವ್ನ ನಮ್ಮ ಮಾವ ಅಲ್ಲ, ನಮ್ಮ ಮಾವ ಹೇಳ್ಬೇಕು. ಅವ್ರು ಹೇಳೋದು ನನ್ನ ಮಗಳನ್ನ ಮನೆಯಿಂದ ಹೊರಗೆ ಹಾಕೋದಕ್ ನೋಡ್ತಿದ್ದಾರೆ ಇವರೆಲ್ಲ ಸೇರ್ಕೊಂಡು, ಮಗಳು ಮತ್ತು ಅಳಿಯನನ್ನ ಅಂತ. ಸರ್ ಒಂದ್ ನಿಮಿಷ, ನಾನ್ ಯಾರು ಸರ್ ಹೊರಗೆ ಹಾಕಕ್ಕೆ ಅವ್ರನ್ನ? ನಾನ್ ಯಾರು ಹೊರಗೆ ಹಾಕಕ್ಕೆ? ನಾನು ಹೇಳಿದ ತಕ್ಷಣ ಹೊಟ್ಟೋಗ್ಬಿಡ್ತಾರ ಅಂದ್ರೆ ಕಳ್ಸಿ ಸರ್. ಹಾಗಾದ್ರೆ ಇಷ್ಟು ದಿನ ಇರ್ಬೇಕಿತ್ತ ಸರ್? ಮತ್ ಯಾಕೆ ನನ್ನನ್ನು ಹುಡಿಯಕ್ ಬಂದ್ರು ಸರ್? ನೀವ್ ಆನ್ಸರ್ ಮಾಡಿ, ನನ್ಗೇನಿಲ್ಲ, ನೀವ್ ಆನ್ಸರ್ ಮಾಡಿ. ಇದಕ್ಕೆ ಆನ್ಸರ್ ಮಾಡ್ಬೇಕಾಗಿರೋದು ರವಿಕುಮಾರ್, ನಾನು ಏನಂತ ಆನ್ಸರ್ ಮಾಡ್ಲಿ ಇದಕ್ಕೆ? ಅಲ್ಲ ಅದನ್ನೇ ಅವ್ರನ್ನೇ ಕೇಳಿ ಸರ್, ಏನಕ್ ಮಾಡಿದ್ರಿ ಅಂತ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮಾತಾಡ್ಬೋದು ನಿಮ್ಮ ಹತ್ರ ನೀಟಾಗಿ ನಿಯತ. ಸರ್ ಎಷ್ಟು ವರ್ಗರ್ ಮಾತಾಡ್ತಾರೆ ಅಂದ್ರೆ ನೀವು ಕೇಳಿರಲ್ಲ ಅಂತ ಮಾತುಗಳನ್ನ ಆಡ್ತಾರೆ ಆ ಮನುಷ್ಯ. ಲಿಟ್ರಲಿ ನಾನು ಇವನನ್ನ ಬಿಡಲ್ಲ. 100 ಜನದ ಮುಂದೆ ರೇಪ್ ಮಾಡ್ತಾನಂತೆ. ಅವನನ್ನ ನೋಡ್ಬೇಕು ನಾನು, ಹೆಂಗ್ ಮಾಡ್ತಾನೆ, ನನ್ನ ಹೆಂಗ್ ಆಲ್ರೆಡಿ ಟಚ್ ಮಾಡ್ಬಿಟ್ಟಿದ್ದಾನೆ. ನನ್ ಪ್ರೈವೇಟ್ ಪಾಸ್ಗೆಲ್ಲ ಓದಿದ್ದಾನೆ, ಆಲ್ರೆಡಿ ಮಾಡಿದಾನೆ. ಎಲ್ಲ ಸ್ಟೇಟ್ಮೆಂಟ್ ಇದೆ ನಮ್ಮಲ್ಲಿ ಇಲ್ಲಿ. ಸೋಮಶೇಖರ್ ಅವರು ಕೂಡ ಸಿಟ್ಟಿಗೆದ್ದು ಗಲಾಟೆ ಮಾಡುವಂತ ಒಂದು ವಿಡಿಯೋ ಇದೆ, ಅದು ಏನಾಗಿರೋದು? ಸರ್ ಸಿಟ್ಟಿಗೆದ್ದು ಅಂದ್ರೆ ಮಗಳನ್ನ, ಒಂದ್ ನಿಮಿಷ, ನಿಮ್ಗೊಂದ್ ಚಿಕ್ಕ ಮಗ್ಳು ಇರ್ತಾರೆ ಅನ್ಕೊಳ್ಳಿ, ನಿಮ್ ಮಗಳನ್ನ ಮುಟ್ದಾಗ ಸುಮ್ಮನೆ ಇರ್ತೀರಾ ನೀವು? ಹೆಣ್ಮಗುನ ಮುಟ್ದಾಗ ಅದು ಸರ್ 10-11 ವರ್ಷ ಆದ್ರೆ 20 ವರ್ಷ ಆದ್ರೆ ಹೇಳ್ತಾರೆ ಅಮ್ಮ ಹೊಡಿತು ಅಂತ. 2 ವರ್ಷದ ಮಗನ್ ಮುಟ್ದಾಗ ಏನಂತೀರಾ ಸರ್ ನೀವು? ಏನ್ ಮಾಡ್ತೀರಾ ಸರ್? ಗೊತ್ತಾಯ್ತು ನನಗೆ. ಕರೆಕ್ಟ್, ಅದು ಪ್ರತಿರೋಧ ಅಂತ ಹೇಳೋದು, ತಾವು ಪ್ರತಿರೋಧ ತೋರಿಸಿದ್ದಾರೆ ಅಂತ ಹೇಳೋದು. ಹೆಣ್ಣು ಸರ್ ಯಾರೇ ಆದ್ರೂ ಯಾರಿಗೂ ಟಚ್ ಮಾಡೋ ರೈಟ್ಸ್ ಇಲ್ಲ ಸರ್. ಹೇಗೆ ಅಂದ್ರೆ ಅವ್ರಿಗೆ ಶ್ರೀಮಂತರು ಬಡವರು ಒಂದಿದೆ ಅವರಿಗೆ. ಅಂದ್ರೆ ಬಡವ್ರ ಮಕ್ಕಳನ್ನ ಹೆಂಗ್ ಬೇಕಾದ್ರೂ ನೋಡ್ಕೋಬಹುದು, ಶ್ರೀಮಂತರ ಮಕ್ಕಳನ್ನ ಹೆಂಗ್ ಬೇಕಾದ್ರೂ. ನನಗೆ ಎಲ್ಲಾರು ಒಂದೇ. ಅವ್ನು ಶ್ರೀಮಂತ ಆದ್ರೆ ಅವನಿಗೆ, ಇವ್ರು ಬಡವರಾದ್ರೆ ಇವ್ರಿಗೆ. ಶ್ರೀಮಂತ ಬಡವಂತಿಗೆ ಎಲ್ಲೂ ಇಲ್ಲ ಸರ್ ಇಲ್ಲಿ, ಎಲ್ಲರೂ ಒಂದೇ ನನಗೆ. ಅವನು ಬರ್ಬೇಕು, ಅವನು ಕಾನೂನು ಪ್ರಕಾರ ಹೋಗ್ತೀನಿ, ಇದನ್ನ ಅವನು ಸ್ಪೇಸ್ ಮಾಡ್ತಾನೆ ಸರ್, ನಾನ್ ಬಿಡಲ್ಲ. ಕಾವ್ಯ ಅವರೇ, ಪ್ರೇಮ ಅವರ ಕುಟುಂಬದ ಹಿನ್ನೆಲೆ ಏನು ಕಾವ್ಯ ಅವರೇ? ನನಗೆ ಗೊತ್ತಿಲ್ಲ ಸರ್, ನೀವೇ ಫೋನ್ ಮಾಡಿ ಕೇಳ್ಕೊಳ್ಳಿ ಅವರನ್ನ. ಅವರು ನಿಮ್ ಫ್ಯಾಮಿಲಿ ಮೆಂಬರ್ ಅಲ್ವಾ ಅವ್ರು? ಎಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನ್ನ ಯಾವತ್ತೂ ನಾನು ಅವ್ರನ್ನ ಫ್ಯಾಮಿಲಿ ಅಂತ ಕನ್ಸಿಡರೇ ಮಾಡಿಲ್ಲ ಸರ್. ಯಾಕಂದ್ರೆ ನನಗೆ ನನ್ನ ಎನರ್ಜಿಗೆ ಮ್ಯಾಚ್ ಆಗೋರ್ನ ನಾನು ಯಾವತ್ತು ಫ್ಯಾಮಿಲಿ ಅಂತ ಕನ್ಸಿಡರೇ ಮಾಡಲ್ಲ ಸರ್. ನಾನು ಯಾವತ್ತು ಎಷ್ಟು ನನಗೆ ಯಾರು ಮ್ಯಾಚ್ ಆಗ್ತಾರೋ ಅಂತವ್ರ ಜೊತೆ ಬೆಳೆಯೋಳು ಸರ್ ನಾನು. ಈಗ ಅವ್ರು ಕೇಳಿದ್ದನ್ನೇ ನಾನು ವಾಪಸ್ ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಮನ್ನೇನಾದ್ರೂ ಮನೆಯಿಂದ ಹೊರಗೆ ಹಾಕುವಂತ ಪ್ರಯತ್ನಗಳಾಗ್ತಿದೆಯಾ ಅಲ್ಲಿಂದ? ತುಂಬಾ ಸರಿ ಆಗಿತ್ತು ಸರ್, ತುಂಬಾ ಸರಿ ಆಗಿತ್ತು. ಒಂದು ಮಧ್ಯಮ ಕುಟುಂಬದಿಂದ ಬಂದಿದ್ಯಾ, ಹೋಗು ಅದೆಲ್ಲ ನಡೆದಿದೆ ಸರ್. ನನಗೆ ಇಲ್ಲಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ನಮಗ್ ಬೇಡ ಸರ್. ಯಾಕಂದ್ರೆ ನಾನು ಸಂಸಾರ ಮಾಡಕ್ ಹೋಗಿರುತ್ತೆ ನನ್ನ ಗಂಡನ ಮನೆಗೆ. ಯಾರ್ಯಾರು ಮಾತು ಕೇಳ್ಕೊಂಡು ನಾನು ಯಾಕೆ? ನನ್ನ ಮಾವ ಹೇಳ್ಬೇಕು, ಅದು ನನ್ನ ಅತ್ತೆ ಹೇಳ್ಬೇಕು. ಇವ್ರು ಯಾರು ಸರ್ ನನಗೆ? ಇವ್ರು ನನ್ ಥರ್ಡ್ ಪರ್ಸನ್ ನನಗೆ. ಇವ್ರು ಯಾರು ಇಲ್ಲ ನನಗೆ. ನನ್ನ ಗಂಡನ್ ನನ್ ಸಂಸಾರ ಮಾಡೋದು ನನ್ನ ಗಂಡನ ಜೊತೆ, ಇವ್ರ ಜೊತೆ ಅಲ್ಲ. ಸೊ ನಾನು ಕಾನೂನು ಪ್ರಕಾರ ಏನಿದೆಯೋ ಅದನ್ನ ಮಾಡ್ತೀನಿ ಸರ್. ಡೋಂಟ್ ವರಿ, ನಾನು ಐ ಆಮ್ ವೆರಿ ಸ್ಟ್ರಾಂಗ್. ಇಂಥ ವಿಚಾರದಲ್ಲಿ ನಾನು ಯಾವತ್ತೂ ಕೆಳಗಡೆ ನಿಲ್ಲಲ್ಲ. ಅವನು ಏನ್ ಅಂದಿದಾನೋ ಅವನ ಮಾತು ನನ್ನನ್ನು ಸಾಯಿಸ್ತಾನಂತೆ, ನನ್ನ ಮಗಳನ್ನ ನೋಡ್ಕೊಳ್ಳೋನ್ನ ಸಾಯಿಸ್ತಾಳಂತೆ. ಅವನಿಗೆ ಯಾರು ಸರ್ ಸಾಯಿಸೋದಕ್ಕೆ? ಯಾರು ಹಕ್ಕು ಕೊಟ್ಟಿದ್ದಾರೆ? ಸಾಯಿಸೋ ಹಕ್ಕು ಯಾರಿಗಿದೆ ಸರ್? ನೋಡೋಣ ಸರ್, ಏನ್ ಮಾಡ್ತಾನೆ ನೋಡೋಣ. ಜನರು ಯಾರ ಕಡೆ ನೋಡ್ತಾರೆ? ಈಗ ಅವ್ರು ನಿಮ್ಮ ವಿರುದ್ಧ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಪ್ರತಿದೂರು ಕೊಟ್ಟಿದ್ದಾರೆ. ಕೊಡ್ಲಿ, ಯಾರ್ದು? ನಾನ್ ಕರೆಕ್ಟ್ ಆಗಿದ್ದೀನಿ. ನಾನ್ ಕರೆಕ್ಟ್ ಅಂದ್ರೆ ಕರೆಕ್ಟ್, ನಾನು ಏನ್ ತಪ್ಪು ಮಾಡಿಲ್ಲ, ಅದಕ್ಕೆ ಕರೆಕ್ಟ್ ಆಗೇ ಮಾತಾಡ್ತಾ ಇರೋದು. ಕೊಡ್ಲಿ, ಅವನು ಬರ್ಲಿ, ಮಾತಾಡೋಣ ಸರ್. ನ್ಯಾಯಾಲಯ ಇದೆ ನಮಗೆ. ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಸರ್? ಯಾಕೆ ಭಯ ಪಡ್ಬೇಕು ಹೇಳಿ? ಓಕೆ, ಥ್ಯಾಂಕ್ ಯು ಕಾವ್ಯ ಗೌಡ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಕಾವ್ಯ ಗೌಡ ಅವರ ಸ್ಪಷ್ಟನೆ ಇದು. ಯಾಕೆ ನನ್ನ ಪತಿ ಹಲ್ಲೆ ಮಾಡುವಂತ ಅಥವಾ ಗಲಾಟೆ ಮಾಡುವಂತ ಸ್ಥಿತಿ ಬಂತು ಅಂತಂದ್ರೆ, ನನ್ನ 2 ವರ್ಷದ ಮಗುವಿನ ಮೇಲೆ ಅವರು ಹಲ್ಲೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಪತಿ ಪ್ರತಿರೋಧ ತೋರಿಸಿದ್ದಾರೆ ಅನ್ನೋದು ಕಾವ್ಯ ಗೌಡ ಅವರ ಪ್ರತಿಕ್ರಿಯೆ. ಇದು ಆಸ್ತಿ ವಿಚಾರನ ಅಂತ ಕೇಳಿದ್ರೆ, ನನ್ನನ್ನೇ ಮನೆಯಿಂದ ಹೊರಗೆ ಹಾಕುವಂತ ಪ್ರಯತ್ನಗಳು ಅನೇಕ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಅಂತ ಕಾವ್ಯ ಗೌಡ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.